ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದಿನಾಂಕ 6/3/1995 ಶುಭ ದಿನದಂದು ಈ ಪೃಥ್ವಿಯ ಮೇಲೆ ಒಂದು ಅನರ್ಘ್ಯ ಕಲಾರತ್ನದ ಜನನವಾಯಿತು. ಆ ಕಲಾರತ್ನ ಮುಂದೊಂದು ದಿನ ಪೌರಾಣಿಕ ರಂಗಭೂಮಿಯ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಹೊಳೆಯುವ ನಕ್ಷತ್ರವೆಂದು ಯಾರೂ ಊಹಿಸಿರಲಿಲ್ಲ. ಆ ಅನರ್ಘ್ಯ ಕಲಾರತ್ನವೇ ಗಂಗಪ್ಪ, ನಾದಪ್ರಿಯ ಎಸ್ ಗಂಗಪ್ಪ. ಕಲಾವಿದರ ಮನೆತನದ ದಿವಂಗತ ಶ್ರೀಮತಿ ಮರಿಮಲ್ಲಮ್ಮ ಮತ್ತು ಶ್ರೀ ಸತ್ಯಗಪ್ಪ ದಂಪತಿಯ 7ನೇ ಪುತ್ರರಾಗಿ ಬೆಂಗಳೂರಿನ ಮಾರೇನಹಳ್ಳಿಯಲ್ಲಿ ಜನಿಸಿದರು. ಕಲಾವಿದರ ಮನೆತನವಾದ್ದರಿಂದ ಬಾಲ್ಯದ ದಿನಗಳಲ್ಲಿ ಮನೆಯ ವಾತಾವರಣದಲ್ಲಿ ನಿನಾದಿಸುತ್ತಿದ್ದ ರಂಗಗೀತೆಗಳು, ಹರಿಕತೆ, ಭಜನೆ, ಪಂಡರಿ ಭಜನೆ, ರಂಗ ತಾಲೀಮುಗಳಿಗೆ ಮಾರು ಹೋದರು. ಹಾಗಾಗಿ ಶ್ರೀಯುತರ ವಿದ್ಯೆ 10ನೇ ತರಗತಿಗೆ ನೈವೇದ್ಯ ಆಯಿತು. ಶೈಕ್ಷಣಿಕ ಶಿಕ್ಷಣ ಕೈಬಿಟ್ಟರೂ ಕಲಾ ಸರಸ್ವತಿ ತಬ್ಬಿ ಕೈ ಹಿಡಿದಳು. ಅಂತೆಯೇ ಶ್ರೀಯುತರು ಆಟವಾಡುವ ವಯಸ್ಸಿನಲ್ಲಿ ರಂಗಕಲೆಯ ಗೀಳು ಹತ್ತಿಸಿಕೊಂಡು ಹಿರಿಯ ಹಾರ್ಮೋನಿಯಂ ಮಾಸ್ತರಾದ ಶ್ರೀಯುತ ಶೌರಿಯವರ ಸ್ಫೂರ್ತಿದಾಯಕ ನುಡಿಗಳಿಗೆ ಮನಸೋತು ತನ್ನ 9ನೇ ವಯಸ್ಸಿನಲ್ಲಿ ಗುರುಗಳಾದ ವಿದ್ವಾನ್ ಚಿನ್ನಪ್ಪ ದಾಸರ ಬಳಿ ಹಾರ್ಮೋನಿಯಂ ಹಾಗೂ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನು ಪ್ರಾರಂಭಿಸಿ ಆಳವಾಗಿ ಅಭ್ಯಾಸವನ್ನು ಮುಂದುವರಿಸಿ ಶಾಸ್ತ್ರೀಯ ಸಂಗೀತ ಹಾಗೂ ಹಾರ್ಮೋನಿಯಂ ವಾದನವನ್ನು ಕರಗತ ಮಾಡಿಕೊಂಡರು. ಗುರುಗಳಾದ ಚಿನ್ನಪ್ಪ ದಾಸರಿಗೆ ಗಂಗಪ್ಪನವರನ್ನು ಶಾಸ್ತ್ರೀಯ ಸಂಗೀತದ ಕಚೇರಿಯ ವೇದಿಕೆಯಲ್ಲಿ ನೋಡುವ ಮಹದಾಸೆಯಾಗಿತ್ತು. ಆದರೆ ವಿಧಿಯ ಸಂಚೆ ಬೇರೆ ಇತ್ತು. ಆ ವಿಧಿ ಅವರನ್ನು ಪೌರಾಣಿಕ ರಂಗಭೂಮಿಗೆ ಕರೆತಂದಿತು. ಹಿರಿಯ ರಂಗಭೂಮಿ ಮಾಸ್ತರಾದ ಹನುಮಯ್ಯನವರ ಆಶೀರ್ವಾದದಿಂದ ಪ್ರಥಮ ಬಾರಿಗೆ ತನ್ನ 13ನೇ ವಯಸ್ಸಿನಲ್ಲಿ ಹರಿಭಕ್ತ ಚಂದ್ರಹಾಸ ಎಂಬ ಪೌರಾಣಿಕ ನಾಟಕಕ್ಕೆ ಹಾರ್ಮೋನಿಯಂ ನುಡಿಸುವುದರ ಮೂಲಕ ಪೌರಾಣಿಕ ರಂಗಭೂಮಿಯನ್ನು ಪ್ರವೇಶಿಸಿದರು. ಶ್ರೀಯುತರು ಮತ್ತೆಂದೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ರಂಗಕಲೆಯನ್ನೇ ತನ್ನ ಉಸಿರಾಗಿಸಿಕೊಂಡು ರಂಗಕಲೆಗೆ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡರು. ಪೌರಾಣಿಕ ರಂಗಭೂಮಿಗೆ ತಮ್ಮದೇ ಆದಂತಹ ವಿಶಿಷ್ಟ ಹಾಗೂ ವಿನೂತನ ಸ್ಪರ್ಶದ ಮೆರುಗನ್ನು ನೀಡಿದರು. ನಲ್ಲತಂಗ, ಕುರುಕ್ಷೇತ್ರ, ಶನಿ ಪ್ರಭಾವ, ರಾಜ ವಿಕ್ರಮ, ಕೌಂಡ್ಲೀಕನವಧೆ ಅಥವಾ ರತಿಮನ್ಮಥ ಕಲ್ಯಾಣ, ಸತ್ಯವ್ರತ, ಸತ್ಯ ಹರಿಶ್ಚಂದ್ರ, ಭಕ್ತ ಚಂದ್ರಹಾಸದಂತಹ ಹಾಗೂ ರುಕ್ಮಿಣಿ ಸ್ವಯಂವರ, ಶಿವಪೃಥ್ವಿ ಎಂಬ ಪೌರಾಣಿಕ ನಾಟಕಗಳನ್ನು ಪೌರಾಣಿಕ ರಂಗಭೂಮಿಗೆ ಪರಿಚಯಿಸಿದರು. ಸರಿಸುಮಾರು 300ಕ್ಕೂ ಹೆಚ್ಚು ಹಾಡುಗಳನ್ನು ರಚಿಸಿ ರಾಗ ಸಂಯೋಜಿಸಿ ರಂಗಭೂಮಿಗೆ ಅರ್ಪಣೆ ಮಾಡಿದರು. ನಂತರ ಶ್ರೀ ನಾದಪ್ರಿಯ ಕಲಾ ಸಂಘವನ್ನು ಹುಟ್ಟುಹಾಕಿ ಸಾವಿರಾರು ಆಸಕ್ತ ವಿದ್ಯಾರ್ಥಿಗಳಿಗೆ ಶಾಸ್ತ್ರೀಯ ಸಂಗೀತ, ಹಾಡುಗಾರಿಕೆ, ಹಾರ್ಮೋನಿಯಂ ವಾದನವನ್ನು ಧಾರೆ ಎರೆದರು. ಪುರುಷ ಪ್ರಧಾನವಾದ ಪೌರಾಣಿಕ ನಾಟಕಗಳನ್ನು ಬರೀ ಸ್ತ್ರೀ ಕಲಾವಿದೆಯರಿಂದ ಮಾಡಿಸಿದ ಹೆಗ್ಗಳಿಕೆ, ಕೀರ್ತಿ ಶ್ರೀಯುತರದು. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಸುಗಮ ಸಂಗೀತ, ಭಕ್ತಿ ಸಂಗೀತ, ಜನಪದ ಸಂಗೀತ, ಚಿತ್ರ ಸಂಗೀತಕ್ಕೆ ಕೀಬೋರ್ಡ್ ನುಡಿಸುವುದರಲ್ಲಿ ಸಿದ್ಧಹಸ್ತರಾದರು. ಶ್ರೀಯುತರ ಈ ಕಲಾ ಸೇವೆಯನ್ನು ಗುರುತಿಸಿ ಇವರನ್ನ ಅರಸಿ ಬಂದ ಪ್ರಶಸ್ತಿ, ಬಿರುದು, ಬಾವಳಿಗಳು ಅದೆಷ್ಟೋ. ಹೀಗೆ ಸತತವಾಗಿ 64 ವರ್ಷಗಳ ಕಾಲ
ಕಲೆಯ ಅಭಿವೃದ್ಧಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಸಾರ್ಥಕ ಜೀವನ ನಡೆಸುತ್ತಿದ್ದ ಶ್ರೀಯುತರು ದಿನಾಂಕ 6/5/2025 ಬರಸಿಡಿಲೊಡೆದಂತೆ ತಮ್ಮ ಇಹಲೋಕದ ಕರ್ತವ್ಯವನ್ನು ಮುಗಿಸಿ ಪೃಥ್ವಿಯ ಒಡಲಲ್ಲಿ ಲೀನವಾದರು. ನಿಮ್ಮೀ ಸಾರ್ಥಕ ಜೀವನ ಯುವ ಪೀಳಿಗೆಗೆ ಸ್ಫೂರ್ತಿಯ ಚಿಲುಮೆ, ಆಶಾ ಜ್ಯೋತಿ, ಬದುಕಿನ ದಾರಿದೀಪ. ಹೀಗೆ 64 ವರ್ಷಗಳ ಕಾಲ ತಮ್ಮನ್ನು ತಾವು ಕಲೆಗೆ ಸಮರ್ಪಿಸಿಕೊಂಡ ತ್ಯಾಗಮಯಿ, ಮಾತೃಹೃದಯಿ, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಗಂಗಪ್ಪ, ನಾದಪ್ರಿಯ ಎಸ್ ಗಂಗಪ್ಪ. ನಿಮಗಿದು ಸಾವಿರಾರು ಕಲಾ ಮನಸ್ಸುಗಳ ನಮನ ನಮನ ನಮನ. प्रसन्नवदनं येरम्बा प्रथमदिना श्रुति प्रार्थनारम्भा वाग्मीय फला ललित कलगाधार स्तंभ प्रणय प्रणव प्रणत शतसाशिर प्रणव प्रणमां गणनाथा प्रणमां गणनाथा प्रणमां गणनाथा प्रणमां गणनाथा मनुमुनि वंदिता जननि विनुता मनुमुनि वंदिता जननि विनुता बेनक बेनक महा एकदंत बेनक बेनक महा एकदंत लंबोदर जगदंबेय कुंवर लंबोदर जगदंबेय कुंवर कुंजरदंकुशदलु भवबुद्धिषु प्रणमां गणनाथा प्रणमां गणनाथा
गणपति की, शारदांबे की, श्री 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 मुनेश्वर कृपा पोषित नाटक मंडली की, बोलो भारत माता की जय। यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे संभवामि युगे युगे संभवामि युगे युगे। हे ಮಾನವ, ಸಜ್ಜನರನ್ನು ರಕ್ಷಿಸಲು, ದುಷ್ಟರನ್ನು ಶಿಕ್ಷಿಸಲು, ಧರ್ಮದ ತತ್ವಗಳನ್ನು ಪ್ರತಿಷ್ಠಾಪಿಸಲು ನಾನು ಪ್ರತಿ ಯುಗದಲ್ಲಿಯೂ ಅವತರಿಸುತ್ತೇನೆ. ಆದರೆ ನಾನು ಯಾರಿಗೂ ಗೋಚರಿಸುವುದಿಲ್ಲ. ನನಗೆ ದೇಹವಿಲ್ಲ, ವರ್ಣವಿಲ್ಲ, ರೂಪವಿಲ್ಲ. ಆದರೆ ಮನುಷ್ಯನ ರೂಪದಲ್ಲಿ ಮನುಷ್ಯರ ಮನಸ್ಸುಗಳಲ್ಲಿ ಪ್ರವೇಶ ಮಾಡಿ ನಿಮ್ಮ ಭಾವನೆಗಳಿಗೆ ತಕ್ಕಂತೆ ಯದ್ಭಾವಂ ತದ್ಭವತಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆ. ಜ್ಞಾನದ ಮಾರ್ಗವನ್ನು ತೋರಿಸುತ್ತೇನೆ. ನೀನಿಲ್ಲಿ ನಿಮಿತ್ತ ಮಾತ್ರ. ನೀನು ನಿನ್ನ ಕರ್ತವ್ಯಗಳನ್ನು ಕರುಣೆಯಿಂದ, ಪ್ರೇಮದಿಂದ, ನೀತಿ ನಿಯಮದಿಂದ, ಸದಾಚಾರದಿಂದ, ಸನ್ಮಾರ್ಗಗಳಿಂದ, ಸತ್ಯ ಧರ್ಮಗಳಿಂದ ಪಾಲನೆ ಮಾಡು. ಆಗ ನಾನೇ ನಿನ್ನ ಬಳಿಗೆ ಓಡೋಡಿ ಬರುತ್ತೇನೆ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು. ಈ ಹುಟ್ಟು ಸಾವಿನ ನಡುವಿನ ನಿನ್ನ ಅನಿವಾರ್ಯವಾದ ಕರ್ತವ್ಯವನ್ನು ಧರ್ಮದಿಂದ ಪಾಲನೆ ಮಾಡು. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಪರವಶಳಾಗು ಮುರಳಿಯನಾದಕ್ಕೆ ಪರವಶಳಾದೆಯ ಮುರಳಿಯನಾದಕ್ಕೆ ಪರವಶಳಾದೆಯ ಕರುಣಾಮಯಿ ಶ್ರೀದೇವಿ ರುಕ್ಮಿಣಿ ಕರುಣಾಮಯಿ ಶ್ರೀದೇವಿ ರುಕ್ಮಿಣಿ ಸಂಭ್ರಮದಿ ಹಾಡುತ್ತಿದೆ ಸಂಭ್ರಮದಿ ಹಾಡುತ್ತಿದೆ ಸಂತೋಷವು ಮೈ ನವಿರೇನುವಂತೆ ಸಂತೋಷವು ಮೈ ನವಿರೇನುವಂತೆ ಅನುರಾಗದ ಶುಭಯೋಗವು ಅನುರಾಗದ ಶುಭಯೋಗವು ಮನಶಾಂತಿಗೊಂಡಿತು ಸಂಭ್ರಮದಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಯೇ ಕಳುಹಿಸಿದರು.
ಆದರೆ ಆದರೆ ಆ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ ರುಕ್ಮಿಣಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನು ಕಳೆದು ಹೋದವು. ಗೋಪಿಕಾಂಗಿನೇರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ರುಕ್ಮಿಣಿ. ಸ್ವಾಮಿ, ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ಆದರೆ ನಾನು ಅದಕ್ಕಾಗಿ ಚಿಂತೆ ಪಡುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಏಳು, ಎಚ್ಚರ ವಹಿಸಿ. ಕಂಸ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಒದಗಿ ಬಂದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದರು. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನ ಜನರು ನೋಡೇ ಇರಬಹುದು. ಕಂಸ ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದ ಸದೆಬೆಡದ ನನ್ನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿದೆ. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ಸ್ವಾಮಿ, ನಾನು ನಿರಸ್ತ್ರನೇ. ಆದರೂ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸಿ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ಈಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ತಿಳಿಸಿದೆ. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಭವಿಸಿ ವಿಜಯದ ಭದ್ರಪೀಠವನ್ನು ಹೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸಿ ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸಿ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಹೇಮದಂತೆ ನಿರ್ಲಿಪ್ತವಾಗಿ ಬೆಳೆಯುವುದನ್ನ ನೀನೇನ್ ನೋಡುವೆಯಂತೆ. ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳನ್ನು ಉಳಿಸುವೆ ಜಗದಿ. ಏಕಿ ಚಿಂತನೆ, ಏಕಿ ಚಿಂತನೆ.
ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ನೆರೆ ಕಾಯ್ದು ಪೊರೆಗೆ ಜನರ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿ ಸತ್ಯ ಧರ್ಮಗಳ ನುಡಿಸುವೆ ಜಗದಿ ಏಕಿ ಚಿಂತನೆ ಸ್ವಾಮಿ, ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೆ ಏನು? ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆ. ಈ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದ್ದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ತಿಳಿದಿರುವೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸಿ ಅಂಬುಧಿ ನಿಧಿಯುದಯಿಸಿ ಜನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುಧಿ ನಿಧಿಯುದಯಿಸಿ ಜನ್ನ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಸಿ ಮೋದದಿ ಸೆಳೆದ ಸದಮಲಸಿ ಅಂಬುದಿ ನಿಧಿ ನಿರ್ಮಿಸಿದಾಗೆ ನವಗುಣದ ವಿಷಯ ಭಾಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಪಂಚಗೆ ಬಡವರು ಗೆಲುವೆ ರಚಿಸಿದಂತಹ ಕೊಂಚಗೆ ನಿತ್ಯ ಬಡಬಡ ಜಲಸಿ ಶುಭೋದಯದಿ ಸಿರಿದೇವಿಯ ವರಿಸಿದನ ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ ಬಂದನ್ನ ಬಂದಿಯು ಆನಂದಗೊಳಿಸಿ ಬಂದನ್ನ ಬಂದಿಯು ಆನಂದಗೊಳಿಸಿ ಅಂಬುಧಿ ನಿಧಿ ಹೃದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ
ಓದ ಧೌಮ್ಯರ ಸಂಧಾನವನ್ನು ನಿರಾಕರಿಸಿ ಸಮರಾಪೇಕ್ಷೆಗಾಗಿ ನನ್ನಲ್ಲಿ ಸಹಾಯಕ್ಕಾಗಿ ಬರುತ್ತಿರುವುದು. ಬರಲಿ ಬರಲಿ. ಓ ಮಧ್ಯಮ ಪಾಂಡವ ಅರ್ಜುನ ತನ್ನ ನಿಶ್ಚಲವಾದ ಭಕ್ತಿ ಗೌರವಗಳಿಂದ ನನ್ನೆಡೆಗೆ ಬರುತ್ತಿದೆ. ಬರಲಿ ಬರಲಿ. ಹಾ, ನೀನಿನ್ನು ಹೊರಡು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕು. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿಯು ನಿದ್ರಿಸಿದಂತೆ ತೋರುತ್ತಿರುವುದು. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ದರ್ಶನವಾನಿ ತೋರೆಯ ದೇವಾ, ದರ್ಶನವಾನಿ ತೋರೆಯ, ದರ್ಶನವಾನಿ ತೋರೆಯ ದೇವಾ, ದರ್ಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು, ಪಾಂಡವರೈವರ ಪ್ರಾಣವು ನೀನು. ಪರಮದಯಾಕರ ಕೊಡು ಎನಗ ಭಯವ, ಪರಮದಯಾಕರ ಕೊಡು ಎನಗ ಭಯವ. ಜೀವವು ನೀನೆಂದು ನಂಬಿದೆನಯ್ಯ, ಜೀವವು ನೀನೆಂದು ನಂಬಿದೆನಯ್ಯ. ಕರುನಾಡುಗೆ ತೋರಿ ಕನಿಕರಿಸೋ ಹರಿ, ಕರುನಾಡುಗೆ ತೋರಿ ಕನಿಕರಿಸೋ ಹರಿ. ದರ್ಶನವಾನಿ ತೋರೆಯ ದೇವಾ, ದರ್ಶನವಾನಿ ತೋರೆಯ. ಆ ಶಕುನಿಯಿಂದ ಪ್ರೇರಿತನಾದ ದುರ್ಯೋಧನನೆಂದು ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಲು ದ್ವಾರಕೆಗೆ ಹೊರಟಿರುವನೆಂದು ಗೂಢಾಚಾರರು ಸಮಾಚಾರವನ್ನು ತಿಳಿಸಿರುವರು. ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಆ ದುರ್ಯೋಧನನಿಗೆ ದೊರಕುವುದೆಂದ ಮೇಲೆ ನಾವು ಕಳವಳ ಪಡಲೇಬೇಕು. ಹಾಗೆಯೇ ಅವನು ಮುನ್ನಡೆದಿರುವ ಹಾದಿಯನ್ನು ಸಹ ತಪ್ಪಿಸಲೇಬೇಕು. ಆದ ಕಾರಣ ನಾನು ಸಹ ಈ ದಿನವೇ ದ್ವಾರಕೆಗೆ ಹೊರಟು ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಿ ಬರುತ್ತೇನೆ.
ರಾಜ್ಯಾನುಸಾರರು ಆನಂದದಿ ನಾವು ಕಳೆದೆವು ದೇವಾ. ಆನಂದದಿ ನಾವು ಕಳೆದೆವು ದೇವಾ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸು ದೇವಾ. ಧರ್ಮದಿ ರಾಜ್ಯವ ದೊರಕಿಸು ದೇವ. ಕರುನಾಡು ಕರುಣೆ ಕೃಪೆ ತೋರಿಯೋ ಹರಿಯೇ. ಕರುನಾಡು ಕೃಪೆ ತೋರಿದನು ಹರಿಯೋ ಹರಿ. ದರುಜನವ ನೀತೋರೆಯ ದೇವಾ. ದರುಜನವ ನೀತೋರೆಯ ಕೃಷ್ಣ. ಮರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಮರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಕೊಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸಿದ್ಧಿಯ ಶೀಘ್ರದೊಳಗೆ. ಕುರುಕೊಂಡವರಲು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಮರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಮರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಅದಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಭೀಮನವನು ಎದೆಗೆಡದೆ ಮದಕರಿಯನ್ವಯ ಕೊಬ್ಬಿಹನು. ಭೀಮನವನು ಎದೆಗೆಡದೆ ಮದಕರಿಯನ್ವಯ ಕೊಬ್ಬಿಹನು. ಮಾಧವನ ಬೆಂಬಲದಿ ನೆರೆಯುವ ಭಗವಂತ ಪಾಂಡವರಾರ್ವಟವನು. ಮಾಧವನ ಬೆಂಬಲದಿ ನೆರೆಯುವ ಭಗವಂತ ಪಾಂಡವರಾರ್ವಟವನು. ಮದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು. ಮದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಮರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಮರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕೌಂತೆಯರು ಕೌಂತೆಯರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರವನ್ನು ಎಲ್ಲಿ ಕುರುಪಾಂಡವರ ಭೀಕರ ಸಂಗ್ರಾಮ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಂತಹ ಬಲಾಢ್ಯರೇ ಆದರೆ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗೋ ಅರ್ಜುನರಿಗಿಂತ ಮೊದಲೇ ದ್ವಾರಕೆ ಪ್ರವೇಶಿಸಿದ್ದಾಯಿತು. ಇನ್ನು ಯಾದವರ ಘನ ಸಹಾಯದೊಂದಿಗೆ ಮಾಧವನ ಬೆಂಬಲ ಹೆನೆಗೆ ದೊರಕಿತೆಂದ ಮೇಲೆ ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳು. ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳು. ಓಮರಮನನು ನಮ್ಮ ಶವಾದರ ಓಮ ದೈವ ಹೋಗಿ. ಓಮರಮನನು ನಮ್ಮ ಶವಾದರ ಓಮ ದೈವ ಹೋಗಿ. ಮನು ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರಣ ತೊಟ್ಟಿಗಳು ಬಣವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರಕರಣ ತೊಟ್ಟಿಗಳು ಬಣವ. ಸಿಂಹಾಸನಗಳು ಕುರಿತು ನಿರುತವು ಹರಿಸದಿ ನಡೆಯನ್ನಾಳ್ವೆ. ಸಿಂಹಾಸನಗಳು ಕುರಿತು ನಿರುತವು ಹರಿಸದಿ ನಡೆಯನ್ನಾಳಲ್ ಹೊರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಹೊರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರನ್ನು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಸಿರಿಗ
ಹೊರದಿ ನಾವು ತೆರಳುವೆ ಕೋನಕ ನಗರಕ್ಕೆ. ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಗುವುದು ಬಲು ತೋರಿದ. ಯೋಗ ನಿದ್ರೆಯೊಳಿಗುವುದು ಬಲು ತೋರಿದ. ನಾಗಶಯನ ಹರಿ ಕದವ ಹರಸಿ ಹರಿ ಯುಗ ಯುಗದೊಳು ಅವತಾರವನೆತ್ತಿ ಕುರು ಪಾಂಡವರ ಸಹಿತ ಜಗದ ಜನರ ಕೈಯಾಳ ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಗುವುದು ಬಲು ತೋರಿದ. ನಾಗಶಯನ ಹರಿ ಗುರು ಪಾಂಡವರ ಚಾರದಿ ಚಿಂತೆಗಿರಾಗಿ ಸೂತ್ರಧಾರ. ಗುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗಿರಾಗಿ ಸೂತ್ರಧಾರ. ಹರಿಯ ನಟನೆಯು ಆಚರ್ಯಕರ. ಹರಿಯ ನಟನೆಯು ಆಚರ್ಯಕರ. ಹರಿಯ ನಟನೆಯು ಆಚರ್ಯಕರ. ನಿಗಮ ಗೋಚರನ ಕೀರ್ತಿಯ ಪಾರ. ನಿಗಮ ಗೋಚರನ ಕೀರ್ತಿಯ ಪಾರ. ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿಗುವುದು ಬಲು ತೋರಿದ. ನಾಗಶಯನ ಹರಿ ನಾಗಶಯನ ಹರಿ ನಾಗಶಯನ ಹರಿ. ಜಗತ್ ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ಎದುರಿಸುವಂತಿದೆ. ಆತನು ಎಚ್ಚರಗೊಳ್ಳುವವರೆಗೂ ಇಲ್ಲಿಯೇ ನಿಲ್ಲುವೆನು. ಅಬ್ಬಾ, ಏನಿ ಭವ್ಯ ಭವನದ ಶೃಂಗಾರ ವೈಭವ. ವಿವಿಧ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನರ ಮನೆ. ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜದಂತೆ ಹೊಳೆಯುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗರದಂತೆ ನನ್ನ ಅಂತರಾತ್ಮದಲ್ಲಿ ಮೋಸವಾಗುತ್ತಿದೆಯಲ್ಲ. ಅಬ್ಬಾ, ಆದ್ಯಾವ ಶಿಲ್ಪಿಯ ಕೈ ಚಾತುರ್ಯ! ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ.
ನವಿಲು ಸಾಗರ ಪಕ್ಷಿಗಳಿಗೆ ಚಿತ್ರದಿನಸುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳಿಗೆ ತಲತಳಿಸುತ್ತಿದೆ ದೇವಲೋಕಾದಿ ಲೋಕವೇ ಮೆರುಗಿದರಗಿಳಿದಂತಿದೆ ದೇವಲೋಕಾದಿ ಲೋಕವೇ ಮೆರುಗಿದರಗಿಳಿದಂತಿದೆ ಎನಿತೋ ಈ ಕೃಷ್ಣನ ಗರ್ಭದ ಸಿರಿತನ ಎನಿತೋ ಈ ಕೃಷ್ಣನ ಗರ್ಭದ ಸಿರಿತನ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಶಿಲಾಬಾಲಕಿಯರ ಭಾವಭಂಗಿ ಬಳ್ಳಿಯಂತೆ ಬಳುಕುವ ನಡುವ ಮಿಂಚಿನಂತೆ ಒಳೆಯುವ ನಯನಗಳು ಸಂಪಿಗೆ ಎಸಳಿನಂತಹ ನಾಸಿಕ ಮಧುಚಂದ್ರನ್ನೇ ಮೋಹಿಸುವಂತ ಮಂದಹಾಸ ಅಬ್ಬಾ ಇವುಗಳನ್ನು ಕಂಡಾಕ್ಷಣ ಭಾವಪರ್ವಶನಾದಿ ಭಾವಪರ್ವಶನ ಇವುಗಳನ್ನು ನಾನೇ ಒಂದು ಬಾರಿ ಬಿಗಿದಪ್ಪಿ ಬಿಡಲೇ ಸ್ವಾಗತ 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 ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಜ್ಞಾತಿಯರೊಳು ಚಲ ಸಾಧಿಪ ಚತುರ ಜ್ಞಾತಿಯರೊಳು ಚಲ ಸಾಧಿಪ ಚತುರ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಚಂದ್ರನಂತೆ ಒಳೆವ ಇಂದ್ರನ ಪೋಲ್ವ ಚಂದ್ರನಂತೆ ಹೊಳೆವ ಇಂದ್ರನ ಪೋಲ್ವ ಮಂದಹಾಸ ಬೀರಿ ಇಂದು ನಮ್ಮನು ಪ್ರಣಯಾನಂದ ಸೆಳೆದ ಪೋರ ಮಂದಹಾಸದಿಂದ ನೀನು ನನ್ನನು ಪ್ರಣಯಾನಂದ ಸೆಳೆದ ಪೋರ ಸ್ವಾಗತ ಸ್ವಾಗತ ಗುರುನಂದನ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಜ್ಞಾತಿಯರೊಳು ಚಲ ಸಾಧಿಪ ಚತುರ ಜ್ಞಾತಿಯರೊಳು ಚಲ ಸಾಧಿಪ ಚತುರ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಕರದೊಳು ಗದೆಯು ಪಿಡಿದಿಗ ವೀರ ಶರೀರವು ಮದಿಸಿದ ಹುರಿಯಾಕಾರ
ಕರೆದಳು ಗದೆಯು ಬಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಜ್ಞಾತಿಯರುಳು ಚಲ ಸಾಧಿಪ ಚತುರ ಜ್ಞಾತಿಯರುಳು ಚಲ ಸಾಧಿಪ ಚತುರ ಸ್ವಾಗತ ಸ್ವಾಗತ ಕುರುನಂದನ ಕುರುನಂದನ ಏನಿದು ಆಶ್ಚರ್ಯ! ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಓ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಛಲದಂಗಮಲ್ಲ ಗೌರವೇಶ್ವರ. ಸಸಾಗರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರನ ಭವನಕ್ಕಿಂತಲೂ ಈ ನಿನ್ನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾತ್ವಿಕಿ ಇಲ್ಲೇ ಇರುವುದು. ಸಾತ್ವಿಕಿ, ಕೃಷ್ಣನಲ್ಲಿ. ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಬನ್ನಿ ಕುಳಿತುಕೊಳ್ಳಿ, ಇನ್ನೇನು ಎಚ್ಚರಗೊಳ್ಳುವ. ಏನು? ಕೃಷ್ಣನು ನಿದ್ರಿಸುತ್ತಿರುವನು. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣ ಬಲರಾಮನೆ ಒಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀಲನಾಗಿರುವನಲ್ಲ. ಕೃಷ್ಣನು ಈ ವೇಳೆಯಲ್ಲಿ ನಿದ್ರಿಸುತ್ತಿರುವನು ಅಂದರೆ ಏನು ಕೃತ್ರಿಮವಿರಲೇಬೇಕು. ಇರಲಿ, ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ವಿಕಿ, ನಿನ್ನಲ್ಲೊಂದು ಮಾತು. ಏನು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧವೂ ಸಂಭವಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ಅದು ಹೇಗೆ ಸಾಧ್ಯ ಗುರುರಾಜ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತನು ಯಾರ ಪರ ವಹಿಸುವನೋ ಅವರ ಕಡೆಯಲ್ಲವೇ ನಾವಿರಬೇಕು. ನಿಜವಾದ ಮಾತು ಸಾತ್ವಿಕಿ. ಇರಬಹುದು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೆಲ್ಲವೂ ನಮ್ಮ ಕೈ ಸೇರಿದಂತೆ. ಇರಬಹುದು. ಇದು ಪಾದಪಾಶ. ಭೂಪಾಲಕನಾದ ನಾನು ಗೋಪಾಲನ ಪಾದದಡಿಯಲ್ಲಿ. ಅಸಂಭವ, ಅಪಮಾನ, ನನಗೆ ಯೋಗ್ಯವಾದ ಪೀಠ.